ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೂರ್ಯ ಇಲ್ಲೇ ಎಲ್ಲೋ ಹೋಗಿರ್ಬೇಕು, ಬರ್ತಾನೆ, ಯಾರು ಗಾಬರಿ ಆಗ್ಬೇಡಿ. ಸಮಾಧಾನವಾಗಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ನಡೀರಿ, ಪುರೋಹಿತರು ಬರೋ ಹೊತ್ತು ಬೇರೆ ಆಯ್ತು. ನೀವು ನಡೀರಿ ಮಾವ, ಹೊರಡಿ. ನಡಿಯನ್ನ ನಡಿ, ನಡೀರಿ. ಹೋಗು ಕಂದ, ಬಂಗಾರು, ನಡಿಯಮ್ಮ. ನಾಗೇಂದ್ರಣ್ಣ, ಹೋಗಿ ಕೆಲಸ ನೋಡ. ನಾಗೇಂದ್ರಣ್ಣ ಅಂತ, ನಾಗೇಂದ್ರಣ್ಣ. ಅಯ್ಯೋ, ಚಿಕ್ಕ ಯಜಮಾನ್ರು ಕಾಣಿಸ್ತಾ ಇಲ್ವೇ? ಮನೆ ಇದೆ, ಗಾಡಿ ಇಲ್ಲ, ಎಲ್ಲೋದ್ರು? ಹಾ, ನಿಂತ್ಕೋ. ಎಲ್ಲಿಗೆ ಹೋಗಿದ್ದೆ ಭೂಮಿ? ದೇವಸ್ಥಾನಕ್ಕೆ ಹೋಗಿದ್ದೆ. ತಗೊಳ್ಳಿ ಪ್ರಸಾದ. ಮನೆ ಕೆಲ್ಸ ಎಲ್ಲ ಪಕ್ಕಕ್ಕಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದ? ಹಾ, ಬೆಳಿಗ್ಗೆ ಎಲ್ರೂ ಹೇಳಕ್ಕಿಂತ ಮುಂಚೆನೆ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡೇ ಹೋಗಿದ್ದೆ. ಇದ್ದಕ್ಕಿದ್ದ ಹಾಗೆ ಏನು ಅಷ್ಟೊಂದು ಭಕ್ತಿ? ಇವತ್ತು ದೊಡ್ಡಯಜಮಾನ್ರವ್ರ ಮದ್ವೆ ಆಗಿದ್ದ ದಿನ ಅಲ್ವಾ, ಅದಕ್ಕೆ ಅರ್ಚನೆ ಮಾಡಿಸಿ ದೇವ್ರ ಹತ್ರ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಬೇಡ್ಕೊಂಡ್ ಬಂದೆ. ಓ, ಸೂರ್ಯ ಎಲ್ಲಿ? ನನಗ್ ಗೊತ್ತಿಲ್ವಲ್ಲ. ನಿನಗಲ್ದೆ ಇನ್ಯಾರಿಗೆ ಗೊತ್ತಿರತ್ತೆ ಭೂಮಿ? ಯಾಕೆ ಕೇಳ್ತಿದ್ದೀರಾ? ಇತ್ತೀಚೆಗೆ ನಿಂದು ಒಂದು ಕನೆಕ್ಷನ್ ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೀತಿದ್ಯಲ್ಲ. ನೀವ್ ಏನೇನೋ ಕಲ್ಪನೆ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ. ಚಿಕ್ಕ ಯಜಮಾನ್ರ ಬಗ್ಗೆ ಹಾಗೆಲ್ಲ ತಪ್ಪಾಗಿ ಮಾತಾಡ್ಬೇಡಿ. ಅಯ್ಯೋ, ನಾನು ನನ್ನ ಮಾವನ ಬಗ್ಗೆ ತಪ್ಪಾಗಿ ಮಾತಾಡ್ದ್ನಾ? ನೀನು ಇತ್ತೀಚೆಗೆ ತುಂಬಾ ಹೊಂದಾಣಿಕೆಯಿಂದ ತುಂಬಾ ನುಲ್ಕೊಂಡ್ ಮಾತಾಡ್ತಿದ್ಯಾ. ಅದನ್ನ ನಾನು ನೋಡ್ದೆ, ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಬಿಡಿ, ನಾನು ಏನ್ ಮಾಡಿದ್ರು ನಿಮಗ್ ತಪ್ಪಾಗೆ ಕಾಣಿಸುತ್ತೆ. ಇನ್ಮೇಲೆ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಇದ್ಬಿಡ್ತೀಯ? ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಅದೆಲ್ಲ ಬಿಡು, ಈಗ ನಂಗೆ ಅದು ಮುಖ್ಯ ಅಲ್ಲ. ಸೂರ್ಯ ನಾನೆಲ್ಲಾದ್ರೂ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋದ್ನಾ? ಏನು ಹೇಳಿಲ್ಲ. ಯಾಕೆ? ಏನ್ ವಿಷಯ? ನೀವ್ಯಾಕೆ ಪದೇ ಪದೇ ಈ ಮಾತನ್ನ ಹೇಳ್ತಾ ಇದ್ದೀರಾ? ಬೆಳಗ್ಗೆಯಿಂದ ಸೂರ್ಯ ಕಾಣಿಸ್ತಿಲ್ಲ. ಎಲ್ಲಿ ಹೋಗಿದ್ದಾನೆ, ಏನ್ ಮಾಡ್ತಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಯಾರ್ ಫೋನು ರಿಸೀವ್ ಮಾಡ್ತಿಲ್ಲ. ಮನೇಲಿ ಎಲ್ರೂ ಗಾಬರಿ ಆಗಿದ್ದಾರೆ. ನಿನಗ್ ಗೊತ್ತಿರ್ಬೋದು ಅಂತ ವಿಚಾರಿಸ್ದೆ. ಪರವಾಗಿಲ್ಲ, ನನ್ ಮಾವನ್ನ ನಾನೇ ಹುಡುಕ್ತೀನಿ. ಅಪ್ಪ, ಅಳಿಯಂದ್ರೆ ಸೂರ್ಯ ಬರ್ಲಿಲ್ವಾ? ಈ ಸೂರ್ಯ ಯಾಕೆ ಮಾವ ಹೀಗ್ ಮಾಡ್ಬಿಟ್ಟ? ಪುರೋಹಿತರು ನೋಡಿದ್ರೆ ಫೋನ್ ಮಾಡಿ ಬರ್ತಿದೀವಿ ಅಂತ ಬೇರೆ ಹೇಳ್ಬಿಟ್ರು. ಸೂರ್ಯ ನೋಡಿದ್ರೆ ಫೋನ್ಗೆ ಸಿಗ್ತಿಲ್ಲ. ನೀವುಗಳು ಇನ್ನೂ ಯಾರು ಫಂಕ್ಷನ್ಗೆ ರೆಡಿ ಆಗ್ತಿಲ್ಲ. ಹೀಗಾದ್ರೆ ಹೇಗೆ ಮಾವ? ಗೋಪಾಲ, ನೀನ್ ದೇವಸ್ಥಾನದ ಕಡೆ ಮಂಡಿ ಕಡೆ ಎಲ್ಲ ಹುಡ್ಕೊಂಡ್ ಬಂದೆ ತಾನೆ? ಪ್ರತಿಯೊಂದು ಬೀದಿ ಗಲ್ಲಿ ಎಲ್ಲಾನು ಹುಡುಕಿದ್ವಿ ಅಮ್ಮವ್ರೆ. ಯಾರನ್ನ ಕೇಳಿದ್ರು ಅವ್ರ ಈ ಕಡೆ ಬಂದಿಲ್ಲ, ನಾವು ನೋಡೂ ಇಲ್ಲ ಅಂತ ಇದ್ದಾರೆ. ಅಪ್ಪ, ನೀವು ಆ ಕಾಳಿಂಗನ ಮನೆಯವ್ರನ್ನ ಕರೀಲೇಬಾರ್ದಾಗಿತ್ತು.
ಇಷ್ಟು ವರ್ಷ ಆದ್ಮೇಲೆ ನಾವೇ ನಿಮ್ ಮದ್ವೆ ವಾರ್ಷಿಕೋತ್ಸವನ ಮರ್ತೇ ಹೋಗಿದ್ವಿ. ಈಗ ನಮ್ಮನೇಲಿ ಸಂಭ್ರಮ ನಡೀತಾ ಇದೆ ಅಂದ್ರೆ ಅವ್ರು ಸಹಿಸ್ಕೊಳ್ತಾರಾ? ಅವ್ರದೇ ಏನೋ ಕಿತಾಪತಿ ಇರುತ್ತೆ. ಹಾಗಲ್ಲಮ್ಮ, ಈಗ ನನ್ನ ಮೊಮ್ಮಗಳು ಪದ್ಮಿನಿ ಅವ್ರ ಮನೇಲಿ ಇಲ್ವಾ? ನನ್ನ ತಂಗಿ ಸುಮತಿ ಇಲ್ವಾ? ಎಲ್ಲರೂ ಚೆನ್ನಾಗೇ ಇದ್ದಾರಲ್ಲ. 3 ಹೊತ್ತು ರೋಷ ದ್ವೇಷ ಹಾಗೆ ಅಂತ ಸಾಧಿಸ್ತಾ ಕೂತಿರ್ತಾರ? ತಾತ, ನಂಗೆ ಯಾಕೋ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೆಟರ್ ಅನ್ಸುತ್ತೆ. ನೀನೇನಮ್ಮ ಮಾತು ಎತ್ತಿದ್ರೆ ಪೊಲೀಸು ಕಂಪ್ಲೇಂಟ್ ಅಂತ ಹೇಳ್ತೀಯ? ಯಾರೇನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ನನ್ನ ಮೊಮ್ಮಗ ಗಾಡಿ ತಗೊಂಡು ಹೋಗಿದ್ದಾನೆ ಅಂದ್ರೆ ಯಾವುದಾದ್ರೂ ಕೆಲಸದ ಮೇಲೆ ಹೋಗಿರ್ತಾನೆ. ಮಾವಯ್ಯ, ನೀವು ಸೂರ್ಯನ ಪರ ವಹಿಸ್ಕೊಂಡು ಮಾತಾಡ್ತಾ ಇರೋದು ತಪ್ಪಲ್ಲ. ನಿಮ್ಗೆ ಅವನ ಮೇಲಿರೋ ಪ್ರೀತಿ ಹಾಗೆ ಮಾತಾಡ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಆದ್ರೆ ಹೇಳಿ ಕೇಳಿ ಹೋಗ್ಬೇಕು ಅನ್ನೋ ಪರಿಜ್ಞಾನ ಬೇಡವಾ ಅವನಿಗೆ? ನೋಡಿ, ಎಲ್ಲರೂ ಎಷ್ಟು ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದಾರೆ ಅಂತ. ಅಪ್ಪ, ಪುರೋಹಿತರು ಇನ್ನೇನ್ ಬಂದ್ಬಿಡ್ತಾರೆ. ಸೂರ್ಯನ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗೋ ಕೆಲ್ಸನೂ ಆಗಲ್ಲ. ಇಲ್ಲ ನಾಗಲಕ್ಷ್ಮಿ, ನಮ್ಮ ಮೊಮ್ಮಗ ಬರೋವರೆಗೂ ನಾವ್ಯಾರೂ ತಯಾರಾಗಲ್ಲ, ಯಾವ ಪೂಜೆಗೂ ಕೂತ್ಕೊಳ್ಳಲ್ಲ. ಅಲ್ಲ, ಮನೇಲಿ ಶುಭ ಕಾರ್ಯ ನಡೆಯುವಾಗ ಯಾಕೆ ಎಲ್ರೂ ಹೀಗೆ ಮಾತಾಡ್ತಿದ್ದೀರಿ? ಅತ್ತೆಮ್ಮ, ನಮ್ಮ ಮನೇಲಿ ಒಳ್ಳೆ ಕಾರ್ಯ ನಡೆಯೋದು ಭಗವಂತನಿಗೆ ಆಗಲ್ಲ ಅನ್ಸುತ್ತೆ. ಅದಕ್ಕೆ ನೋಡಿ, ಒಂದಲ್ಲ ಒಂದು ಅಡ್ಡಿ ಆತಂಕ ತರ್ತಾನೇ ಇದ್ದಾನೆ. ಅಲ್ಲ, ಮೊನ್ನೆ ಎಲ್ಲಾ ಕೆಲ್ಸನೂ ನಾನೇ ಮಾಡ್ತೀನಿ ಅಂತ ಹುರುಪಿನಿಂದ ಹುಮ್ಮಸ್ನಿಂದ ಓಡಾಡ್ತಾ ಇದ್ದವನು ಈಗ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ಬಿಟ್ರೆ ನಾವ್ ಏನು ಅಂತ ತಿಳ್ಕೋಬೇಕು? ಯಜಮಾನ್ರೆ, ನೀವ್ ಯಾಕೆ ಒಂದ್ಸಲ ಹೋಗಿ ಕಾಳಿಂಗರಾಯರ್ ಮನೆ ಹತ್ರ ಹೋಗಿ ನೋಡ್ಕೊಂಡ್ ಬರ್ಬಾರ್ದು? ಆಹಾ, ನೀನೊಬ್ಳು ಬಾಕಿ ಇದ್ಯಾ ಇದನ್ನ ಹೇಳೋಕೆ? ನನಗ ಅವ್ರ ಮನೆ ಬೀದಿ ಕಂಡ್ರೆ ಆಗಲ್ಲ, ಇನ್ನು ಅವ್ರ ಮನೆಗೆ ಬೇರೆ ಹೋಗಿ ಅಂತ ಹೇಳ್ತಿದ್ಯಲ್ಲಮ್ಮ. ಸುಮ್ನಿರಮ್ಮ ನೀನು. ಅಳಿಂದ್ರೆ, ಒಂದ್ಸಲ ನಮ್ಮ ಲಾಯರ್ ಪದ್ಮನಾಭ ಅವ್ರನ್ನ ವಿಚಾರಿಸ್ ನೋಡಿ, ಅವ್ರಿಗೆ ವಿಷಯ ಗೊತ್ತಿರುತ್ತೆ. ನಾನು ಆಗಾಗ ಸೂರ್ಯನ್ಗೆ ಅವ್ರ ಹತ್ರ ಹೋಗಿ ಜಮೀನಿನ ಬಗ್ಗೆ ಸ್ವಲ್ಪ ತಾಪತ್ರಯ ಇದೆ, ಅವ್ರ ಹತ್ರ ಸಂಪರ್ಕ ಇಟ್ಕೊಂತ ಹೇಳ್ತಾ ಇದ್ದೆ. ಹಾಗಾಗಿ ಒಂದು ವೇಳೆ ಕೋರ್ಟು ಕೇಸು ಅಂತ ಹೇಳ್ದೆ ಕೇಳ್ದೆ ಅವ್ರ ಹತ್ರ ಹೋಗಿದ್ದಾನಂತ ನನಗೊಂದು ಅನುಮಾನ.